ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಚಿಲ್ಲಿ ಸೋಯಾಬೀನ್ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ಚಿಲ್ಲಿ ಸೋಯಾಬೀನ್ ಮಾಡೋಕೆ ಏನೇನು ಬೇಕಾಗ್ತೈತೆ ಅಂತ ನೋಡೋಣ ಬರ್ರಿ. ಈಗ ಸೋಯಾಬೀನ್ ತೊಗೊಂಡಿದ್ದೀನಿ 1 ಬೌಲ್. ಆಮೇಲೆ ಖಾರದ ಪುಡಿ 2 ಚಮಚ ಬೇಕಾಗ್ತೈತಿ. ಕರಿ ಮೆಣಸಿನ್ಕಾಯಿ ಪುಡಿ ಒಂದು ಅರ್ಧ ಚಮಚ ಬೇಕಾಗ್ತೈತಿ. ಅಲ್ಲ 1 ಇಂಚು ಬೇಕಾಗ್ತೈತಿ, ಅದು ಸಣ್ಣ ತುಕಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ 8-10 ಹೆಸರು ಬೇಕಾಗ್ತೈತಿ. ಚಿಲ್ಲಿ ಮತ್ತು ಟೊಮ್ಯಾಟೊ ಸಾಸ್ ಮಿಕ್ಸ್ ಸಾಸ್ ತೊಗೊಂಡಿದ್ದೀನಿ, ಅದೊಂದು 2 ಚಮಚ ಬೇಕಾಗ್ತೈತಿ. ಸೋಯಾ ಸಾಸ್ 1 ಚಮಚ ಬೇಕಾಗ್ತೈತಿ. ಆಮೇಲೆ ಉಪ್ಪು, ಆಮೇಲೆ ಹಸಿ ಮೆಣಸಿನ್ಕಾಯಿ 2 ಬೇಕಾಗ್ತಾವೆ. ಆಮೇಲೆ ದೊಣ್ಣೆ ಮೆಣಸಿನ್ಕಾಯಿ ನೋಡ್ರಿ ಈ ಥರ ಹೆಚ್ಕೋಬೇಕು 1. ಆಮೇಲೆ ದೊಡ್ಡ ಉಳ್ಳಾಗಡ್ಡಿನೂ ಈ ಥರ ಹಿಂಗೆ ಚೌಕ್ ಹೆಚ್ಕೋಬೇಕು. ಆಮೇಲೆ ಕಾರ್ನ್ಫ್ಲವರ್ ಬೇಕು 2 ಚಮಚ, ಮೈದಾ 2 ಚಮಚ ಬೇಕಾಗ್ತೈತಿ. ಮೊಸರು 4 ಚಮಚ ಬೇಕಾಗ್ತೈತಿ. ಕರಿಯಾಕ ಎಣ್ಣೆ, ಆಮೇಲೆ ತಪ್ಪಲು ಉಳ್ಳಾಗಡ್ಡಿ ಸ್ವಲ್ಪ ಬೇಕಾಗ್ತೈತಿ. ಬರ್ರಿ ಈಗ ಚಿಲ್ಲಿ ಸೋಯಾಬೀನ್ ಹೆಂಗೆ ಮಾಡೋದಂತ ನೋಡೋಣ. ವೀಕ್ಷಕರೇ, ಚಿಲ್ಲಿ ಸೋಯಾಬೀನ್ ಮಾಡೋಕೆ ಮೊದಲು ಸೋಯಾಬೀನನ್ನು ಕುಚ್ಕೋಬೇಕಾಗ್ತೈತಿ. ಅದಕ್ಕೆ ಮೊದಲು ಗ್ಯಾಸ್ ಹಚ್ಕೊಳ್ಳೋಣ. ಆಮೇಲೆ ಒಂದು ಭಾಂಡೆ ಇಟ್ಕೊಳ್ಳೋಣ. ಅದ್ರಾಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಒಂದು 4-5 ಕಪ್ ನೀರು ಹಾಕ್ಕೋಬೇಕು ನೋಡ್ರಿ. ಈಗ ನೀರು ಸ್ವಲ್ಪ ಕುದಿ ಬರೋಣ ಸೋಯಾಬೀನ್ ಹಾಕ್ಕೊಳ್ಳೋಣ ಇದ್ರಾಗ. ವೀಕ್ಷಕರೇ, ನೀರು ನೋಡ್ರಿ ಕುದಿಯಾಕತ್ತಾವ. ಈಗ ಏನು ಮಾಡೋಣ, ಒಂದು ಅರ್ಧ ಚಮಚ ಇದ್ರಾಗ ಉಪ್ಪು ಹಾಕ್ಕೊಳ್ಳೋಣ. ಆಮೇಲೆ ಈಗ ಇದ್ರಾಗ ಎಲ್ಲ ಸೋಯಾಬೀನ್ ಹಾಕ್ಕೊಳ್ಳೋಣ. ಆಮೇಲೆ ಈಗ ಒಂದು 5 ನಿಮಿಷ ಕುದಿಯಾನ ಗ್ಯಾಸ್ ಆಫ್ ಮಾಡಿಬಿಟ್ಟು ಇವು ಸೋಯಾಬೀನ್ನ ತಕ್ಕೊಳ್ಳೋಣ. ವೀಕ್ಷಕರೇ, 5 ನಿಮಿಷ ಆಯ್ತು ನೋಡ್ರಿ. ಈಗ ಸೋಯಾಬೀನ ಎಷ್ಟು ಚಂದ ಕುದ್ದಾವು. ಈಗ ಏನು ಮಾಡೋಣ, ಗ್ಯಾಸ್ ಆಫ್ ಮಾಡಿಬಿಡ್ತೇನೆ. ಆಮೇಲೆ ಈಗ ಒಂದು ಪ್ಲೇಟ್ನಾಗ ಇವನ್ನ ಸೋಯಾಬೀನ್ನೆಲ್ಲ ತಕ್ಕೋತೇನೆ ನೀರಿನಾಗಿಂದ. ವೀಕ್ಷಕರೇ, ಕುದಿಸಿ ಸೋಯಾಬೀನ್ನ ಇಲ್ಲಿ ಪ್ಲೇಟ್ನಾಗ ತಕ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಇವು ಭಾಳ ಬಿಸಿ ಇದಾವ. ಆರಾನ ಏನು ಮಾಡೋಣ, ಇದ್ರಾಗಿಂದ ನೀರೆಲ್ಲ ಹಿಂಡೂನು. ವೀಕ್ಷಕರೇ ನೋಡ್ರಿ, ಈಗ ಸೋಯಾಬೀನ್ ಎಲ್ಲ ಆರಿದಾವು. ಈಗ ಒಂದು ಸ್ವಲ್ಪ ಹಿಂಗೆ ಸೋಯಾಬೀನ್ ತೊಗೊಳ್ಳೋಣ ಕೈಯಾಗ. ಆಮೇಲೆ ಒಂದು ಭಾಂಡೆದಾಗ ಇದ್ರಾಗಿಂದ ನೀರೆಲ್ಲ ಹಿಂಡಿ ತೆಗಿಯೋನು, ಎಕ್ಸ್ಟ್ರಾ ನೀರೆಲ್ಲ ನೋಡ್ರಿಲ್ಲ. ಈ ಥರ ಎಲ್ಲ ಸೋಯಾಬೀನ್ನ ಹಿಂಡ್ಕೊಳ್ಳೋಣ. ಇದೇ ಥರ ಎಲ್ಲ ಸೋಯಾಬೀನ್ನ ಎಲ್ಲ ಹಿಂಡ್ಕೊಳ್ಳೋಣ ನೋಡ್ರಿ. ವೀಕ್ಷಕರೇ ನೋಡ್ರಿ, ಈಗ ಸೋಯಾಬೀನ್ ಎಲ್ಲ ಹಿಂಡ್ಕೊಂಡಿದ್ದೀನಿ. ಅದ್ರಾಗಿ ನೀರೆಲ್ಲ ತೆಗ್ಕೊಂಡಿದ್ದೀನಿ. ಈಗ ಏನು ಮಾಡೋಣ, 1 ಚಮಚ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಆಮೇಲೆ ಕರಿ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಳ್ಳೋಣ. ಇದ್ರಾಗ ಖಾರದ ಪುಡಿ 2 ಚಮಚ ಹಾಕೋಣ. ಆಮೇಲೆ ಉಪ್ಪು ಒಂದು ಅರ್ಧ ಚಮಚ ಹಾಕೋಣ. ಆಮೇಲೆ ಕಾರ್ನ್ಫ್ಲವರ್ 2 ಚಮಚ ಹಾಕ್ತೀನಿ. ಮತ್ತು ಮೈದಾ 2 ಚಮಚ ಹಾಕ್ತೀನಿ. ಮೊಸರು 4 ಚಮಚ ಹಾಕ್ಬೇಕು ನೋಡ್ರಿ. ಆಮೇಲೆ 2 ಚಮಚ ಎಣ್ಣೆ ಹಾಕ್ಬೇಕು. ಈಗ ಏನು ಮಾಡೋದ, ಇದನ್ನೆಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಎಲ್ಲ ಚಲೋದಂಗೆ ಮಿಕ್ಸ್ ಮಾಡೀನಿ. ಇದನ್ನೀಗ ಒಂದು 10 ನಿಮಿಷ ನೆನೆಯಾಕೆ ಬಿಡೋನು. ವೀಕ್ಷಕರೇ, ಸೋಯಾಬೀನ್ ನೆನೆದಾವೀಗ 10 ನಿಮಿಷ ಆತ. ಈಗ ಏನು ಮಾಡೋಣ, ಗ್ಯಾಸ್ ಹಚ್ಕೊಳ್ಳೋಣ. ಆಮೇಲೆ ಕಡಾಯಿ ಇಡೋಣ. ಕಡಾಯಿದಾಗ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾಯಾನ ಸೋಯಾಬೀನನ್ನ ಎಣ್ಣೆಯಾಗ ಕರಿಯೋಣ. ವೀಕ್ಷಕರೇ ನೋಡ್ರಿ, ಈಗ ಎಣ್ಣೆ ಕಾದೈತಿ. ಈಗ ಮಸಾಲೆ ಹಚ್ಚಿ ಇಟ್ಟಿದ್ನಿರಲ್ಲ ಸೋಯಾಬೀನ, ಅವೀಗ ಒಂದೊಂದು ಈಗ ಎಣ್ಣೆಯಾಗ ಬಿಟ್ಟು ಕರಿಯೋಣ. ಮೀಡಿಯಮ್ ಫ್ಲೇಮ್ ಇಟ್ಟು ಕರಿಬೇಕು ನೋಡ್ರಿ. ವೀಕ್ಷಕರೇ, ಹುಡುಗರಿಗೆ ಈ ಥರ ಏನರೇ ಹಿಂಗೆ ಬೇರೆ ಬೇರೆ ವೆರೈಟಿ ಮಾಡಿಕೊಟ್ರನ ತಿಂತಾರೆ ನೋಡ್ರಿ. ಹಂಗೆ ಸೋಯಾಬೀನ್ ಪಲ್ಯ ನಾವು ಮಾಡಿಕೊಟ್ರೆ ತಿನ್ನಾಕ ಒಟ್ಟು ತಿನ್ನೋದಿಲ್ಲ. ಹಿಂಗೆ ನಾವು ಏನರೇ ಇಂಥದ್ದು ಸೋಯಾಬೀನ್ ಚಿಲ್ಲಿ, ಅವ್ರಿಗೇನು ಒಟ್ಟು ಟೊಮ್ಯಾಟೊ ಸಾಸ್ ಇರಬೇಕಾ, ಸೋಯಾ ಸಾಸ್ ಇರಬೇಕಾ, ಇಂಥದ್ದೆಲ್ಲ ಸಾಸ್ಗಳು ಹಾಕಿ ಮಾಡಿಕೊಟ್ರೆ ಖುಷಿಲೇ ತಿಂತಾರೆ ನೋಡ್ರಿ. ನಾವು ಹಿಂಗೆ ಏನರೇ ಮಾಡಿ ಅವರಿಗೆ ಕೊಡಬೇಕಾಗ್ತೈತೆ ಹುಡುಗರಿಗೆ. ವೀಕ್ಷಕರೇ, ಸೋಯಾಬೀನ್ ನೋಡ್ರಿ ಇಲ್ಲೇ ಮಸ್ತಾಗಿ ಕರಿದವು, ಗೋಲ್ಡನ್ ಬ್ರೌನ್ ಕಲರ್ ಬಂದೈತಿ. ಈಗ ಏನು ಮಾಡೋಣ, ಇವತ್ತನ್ನ ಪ್ಲೇಟ್ನಾಗ ತಕ್ಕೊಳ್ಳೋಣ. ಅದೇ ಥರ ಎಲ್ಲ ಸೋಯಾಬೀನ ಕರ್ಕೊಳ್ಳೋಣ ನೋಡ್ರಿ. ಈಗ ವೀಕ್ಷಕರೇ ನೋಡ್ರಿ, ಸೋಯಾಬೀನ್ ಎಲ್ಲ ಕರ್ಕೊಂಡಿದ್ದೀನಿ. ಈಗ ಇದನ್ನ ಒಗ್ಗರಣೆ ಹಾಕ್ಕೊಂಡು ಬರ್ರಿ. ಈಗ ವೀಕ್ಷಕರೇ, ಆಗಲೇ ಸೋಯಾಬೀನ್ ಕರ್ದಿದ್ದಿರಲಿ ಹತ್ತಿರದ 4 ಚಮಚ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಎಣ್ಣೆ ಕಾಯಿಲಿ. ಎಣ್ಣೆ ಕಾದೈತಿ. ಈಗ ಸಣ್ಣ ಹೆಚ್ಚಿದ್ದ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಆಮೇಲೆ ಅಲ್ಲ ಹಾಕ್ಕೊಳ್ಳೋಣ, ಅದನ್ನು ಸಣ್ಣ ಹೆಚ್ಚೇನಿ. ಆಮೇಲೆ ಹಸಿ ಮೆಣಸಿನ್ಕಾಯಿ ಹೆಚ್ಕೊಂಡಿರ್ತಿರಲ್ಲ ಅದು ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಫ್ರೈ ಮಾಡೋಣ.
ಅಲ್ಲ ಬೆಳ್ಳುಳ್ಳಿ ಫ್ರೈ ಆಗೈತಿ. ಈಗ ಉಳ್ಳಾಗಡ್ಡಿ ಹಿಂಗೆ ಚೌಕ ಹೆಚ್ಕೊಂಡಿದ್ದೀನಿರಲ್ಲ ಅದು ಹಾಕೋನು. ಆಮೇಲೆ ದೊಣ್ಣೆ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಇದನ್ನು ಚೌಕ ಹೆಚ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಒಂದು 2 ನಿಮಿಷ ಫ್ರೈ ಮಾಡೋಣ. ಈಗ ಇದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಒಂದು 4 ಚಿಟಿಕೆ. ಆಮೇಲೆ ಟೊಮ್ಯಾಟೊ ಸಾಸ್ ಹಾಕ್ಕೊಳ್ಳೋಣ. ಆಮೇಲೆ ಸೋಯಾ ಸಾಸ್ ಹಾಕ್ಕೊಳ್ಳೋಣ. ಈಗ ಚಂದಂಗೆ ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ ಈಗ ಎಲ್ಲ ಚಂದಂಗೆ ಮಿಕ್ಸ್ ಆಗೈತಿ. ಈಗ ಏನು ಮಾಡೋಣ, ಇದ್ರಾಗ ಸೋಯಾಬೀನ್ ಕರ್ಕೊಂಡಿದ್ದೇನ್ರಲ್ಲ ಅವನ್ನೆಲ್ಲ ಹಾಕ್ಕೊಳ್ಳೋಣ ಇದ್ರಾಗ. ಮತ್ತು ಎಲ್ಲ ಚಲೋದಂಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ. ನೋಡ್ರಿ ಈಗ ಎಲ್ಲ ಸಾಸ್ ಎಲ್ಲ ಚಂದಂಗೆಲ್ಲ ಹತ್ಕೊಂಡೈತಿ ಸೋಯಾಬೀನ್ಗೆ. ಈಗ ಏನು ಮಾಡೋದು, ಇದ್ರಾಗ ಒಂದು 4 ಚಮಚ ನೀರು ಹಾಕ್ಕೋಬೇಕು. ಹಾಕಿ ಮತ್ತು ಇದನ್ನೆಲ್ಲ ಚಂದಂಗೆ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುದಿಸಿ ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ನೋಡ್ರಿ. ನೋಡ್ರಿ ವೀಕ್ಷಕರೇ, ಸೋಯಾಬೀನ್ ಎಲ್ಲ ಚಂದಂಗೆಲ್ಲ ಮಿಕ್ಸ್ ಆಗೈತಿ. ಈಗ ಸೋಯಾಬೀನ್ ಚಿಲ್ಲಿ ರೆಡಿ ಆಗೈತಿ. ಗ್ಯಾಸನ್ನು ಆಫ್ ಮಾಡ್ತೀನಿ. ಮತ್ತೀಗ ಒಂದು ಪ್ಲೇಟಿಗೆ ಇದನ್ನು ಸರ್ವ್ ಮಾಡೋಣ ಬರ್ರಿ. ವೀಕ್ಷಕರೇ, ಮಸ್ತಾಗಿ ಸೋಯಾಬೀನ್ ಚಿಲ್ಲಿ ರೆಡಿ ಆಗೈತೆ ನೋಡ್ರಿ. ಇದು ಮತ್ತು ಹೆಲ್ದಿನೂ ಐತಿ, ಯಾಕಂದ್ರೆ ಸೋಯಾಬೀನ್ ಐತಿ. ನೋಡೋಣ ಈಗ ಹೆಂಗಾಗೈತೆ ಅಂಥೇಳಿ ಟೇಸ್ಟ್ ಮಾಡಿ ಹೇಳ್ತೀನಿ. ಭಾಳ ಮಸ್ತಾಗೈತೆ ನೋಡ್ರಿ. ನೀವು ಇದನ್ನ ಮನ್ಯಾಗ ಟ್ರೈ ಮಾಡಿರಿ, ಹುಡುಗರಿಗೆ ಮಾಡಿಕೊಡ್ರಿ. ಮತ್ತು ನನ್ನ ವಿಡಿಯೋ ನಿಮ್ಗೆ ಇದು ಚಲೋ ಅನಿಷ್ಟ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.